ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. SLC ವಿದ್ಯಾರ್ಥಿಗಳಿಗೆ ಟೆನ್ಷನ್, ರಿಸಲ್ಟ್ ಯಾವಾಗ ಬರುತ್ತಪ್ಪ, ಏನಾಗುತ್ತಪ್ಪ ಅನ್ನೋ ಟೆನ್ಷನ್ ಇರುತ್ತೆ. ಕಡೆ ವಿದ್ಯಾರ್ಥಿಗಳಿಗಂತೆ ತಂದೆ ತಾಯಿಗಳು ಕೂಡ ಮಗನ ಮಗಳ ರಿಸಲ್ಟ್ ಏನಾಗುತ್ತೆ, ಯಾವಾಗ ಬರುತ್ತೆ, ಮುಂದೆ ಎಲ್ಲಿ ಸೇರಿಸ್ಬೇಕು, ಯಾವುದು PUC ಮಾಡಿಸ್ಬೇಕಾ, ಏನು ಮಾಡಿಸ್ಬೇಕು, ಡಿಪ್ಲೊಮಾ ಮಾಡಿಸ್ಬೇಕಾ, ITI ಮಾಡಿಸ್ಬೇಕಂತ ಭಾರಿ ಟೆನ್ಷನ್ ಇಂದ ಕಾಯ್ತಾ ಇರ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆಲ್ರೆಡಿ ವ್ಯಾಲ್ಯೂಯೇಷನ್ ಎಲ್ಲ ಮುಗೀತಿದೆ. ಇನ್ನೊಂದು 1 or 2 days ಅಲ್ಲಿ, ಇಲ್ಲ ಒಂದಿನ ಇಲ್ಲ 2 ದಿನದಲ್ಲಿ ವ್ಯಾಲ್ಯೂಯೇಷನ್ ಮುಗಿಯುತ್ತೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಏಪ್ರಿಲ್ 30 ಇಲ್ಲ ಮೇ 1-2ಕ್ಕೆ ಅನೌನ್ಸ್ ಆಗೋ ಚಾನ್ಸಸ್ ಇದೆ. SLC ರಿಸಲ್ಟ್ ಏಪ್ರಿಲ್ 30 ಇಲ್ಲ ಮೇ 1-2ಕ್ಕೆ ಅನೌನ್ಸ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಇದೆ. ಯಾರೆಲ್ಲ SLC ವಿದ್ಯಾರ್ಥಿಗಳು ಇದ್ರೆ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್. ಏನು ಟೆನ್ಷನ್ ಮಾಡ್ಕೊಳೋದು ಬೇಡ, ಭಯ ಪಡೋದು ಬೇಡ. ಎಲ್ಲರೂ ಪಾಸ್ ಆಗ್ತೀರಾ, ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗ್ತೀರಾ. ಈಗಲೇ ಡಿಸೈಡ್ ಮಾಡ್ಕೊಳ್ಳಿ ಏನು ಓದಬೇಕು, ಮುಂದೆ PUC ಮಾಡಬೇಕಾ, ಸೈನ್ಸ್ ಮಾಡಬೇಕಾ, ಆರ್ಟ್ಸ್ ಮಾಡಬೇಕಾ, ಕಾಮರ್ಸ್ ಮಾಡಬೇಕಾ, ಡಿಪ್ಲೊಮಾನ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಕೊನೆ ರಿಸಲ್ಟ್ ಬಂದಾದಮೇಲೆ ಟೆನ್ಷನ್ ಮಾಡಿಕೊಂಡು ಯಾವುದ್ಯಾವುದೋ ನೀವು ಅಂದ್ಕೊಂಡಿರೋದೇ ಬೇರೆ ಬೇರೆ ಯಾವುದೋ ಕೋರ್ಸ್ ತೊಗೊಂಡು ಒಂದು ಜೀವನ ಹಾಳು ಮಾಡ್ಕೊಬೇಡಿ. ಈಗಲೇ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ. ಯಾವುದೇ ನೀವು ಕೋರ್ಸ್ ಮಾಡಬೇಕಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ಬೇಕಾಗಿರುತ್ತೆ. ದಯವಿಟ್ಟು ಈಗಲೇ ರೆಡಿ ಮಾಡ್ಕೊಳ್ಳಿ. ಇನ್ನು ಸಮಯ ಇದೆ, ಇನ್ನು 15 ದಿವಸ ತನಕ ಇದೆ. ರಿಸಲ್ಟ್ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಏಪ್ರಿಲ್ 30 ಇಲ್ಲ ಮೇ 1 ಇಲ್ಲ 2ಕ್ಕೆ ಅನೌನ್ಸ್ ಆಗೋ ಸಾಧ್ಯತೆ ಹೆಚ್ಚಿದೆ. ಥ್ಯಾಂಕ್ ಯು.